ಜನೌಷಧಿ ಕೇಂದ್ರಗಳು ಯಾವುದೇ ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ. ಔಷಧಿ ಮಾತ್ರ ಅಲ್ಲ, ಅಗತ್ಯ ವಸ್ತುಗಳಿಗೂ ರಿಯಾಯಿತಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಜನೌಷಧಿ ಕೇಂದ್ರಗಳು ಯಾವುದೇ ರೂಲ್ಸ್ ಬ್ರೇಕ್ ಮಾಡ್ತಿಲ್ಲ. ಔಷಧಿ ಮಾತ್ರ ಅಲ್ಲ, ಅಗತ್ಯ ವಸ್ತುಗಳಿಗೂ ರಿಯಾಯಿತಿಯನ್ನ ಕೊಡ್ತೇವೆ. ಕೆಲವೊಮ್ಮೆ ಸರ್ಕಾರಿ ಔಷಧಿ ಲಭ್ಯ ಇಲ್ಲದಿದ್ರೆ ಖಾಸಗಿಯಿಂದ ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೇವೆ. ಔಷಧಿ ಜೊತೆ ನೀರ್ ಕೇಳ್ತಾರೆ, ಕೆಮ್ಮಿಗೆ ವಿಕ್ಸ್ ಕೇಳ್ತಾರೆ. ಕೊಡ್ಬೇಕಾಗುತ್ತೆ, ನಾವೇನು ಮಾಡಬಾರದನ್ನ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಜನೌಷಧಿ ಶಾಪ್ ಮಾಲೀಕ ಸಂತೋಷ್ ಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜನೌಷಧಿ ಕೇಂದ್ರಗಳ ಮೇಲಿನ ರೇಡ್ಗೆ ಪರೋಕ್ಷ ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು. ಅಶ್ವವೇಗ ನ್ಯೂಸ್ಗೆ ಜನೌಷಧಿ ಶಾಪ್ ಮಾಲೀಕರ ಸ್ಪಷ್ಟನೆ. ಇದು ಪ್ರಧಾನಮಂತ್ರಿ ಜನ ಔಷಧಿ ಅಂಗಡಿ ಅಂತೇಳಿ ಓಪನ್ ಮಾಡಿರೋದು. ಔಷಧಿ ಬಿಟ್ಟಿನ ಬೇರೆದು ಅದು ನೆಸಿಟಿ ಇಲ್ಲ. ಫಸ್ಟ್ ಜನ ಔಷಧಿ ಬಡವರಿಗೋಸ್ಕರ ಬೆಲೆ ಅವ್ರ ಕೈಗಟ್ಕೋ ದರದಲ್ಲಿ ನಾವು ಸೇವೆ ಮಾಡ್ತಿರೋದು. ಈಗ ಕೆಲವರು ಮೆಡಿಸಿನ್ಸ್ ತಗೊಳ್ತಾರೆ, ಅದ್ರ ಜೊತೆಗೆ ಕೆಲವೊಂದು ಬೇರೆ ಅಡ್ರೆಸ್ ಬೇಕಾಗುತ್ತೆ. ಈಗ ವಾಟರ್ ಬೇಕಾಗುತ್ತೆ, ವಿಕ್ಸ್ ಅವ್ರಿಗೆ ಕೆಮ್ಮಿಗೆ ಬೇಸಿಕ್ಕಿಂದಾನು ಅವ್ರಿಗೆ ಹ್ಯಾಬಿಟ್ ಇರುತ್ತೆ ಚಾಕ್ಲೇಟ್ ವಿಕ್ಸ್ ಥರದ್ದು ತಗೋಬೇಕು ಅಂತ. ಅದು ಬೇರೆ ಕಡೆ ವಿಕ್ಸ್ ಹೋದರೆ ₹1 ಆಗುತ್ತೆ. ನಮ್ಮಲ್ಲಿ 1 ಡಜನ್ಗೆ ₹10 ಆ ಥರ ಅವೈಲಬಲ್. ಅದನ್ನು ವಿತ್ ರೀಸನಬಲ್ ಪ್ರೈಸಲ್ಲಿ ನಾವು ಕೊಡ್ತಾ ಇದ್ದೀವಿ ಪ್ರತಿಯೊಂದನ್ನು. ಇನ್ನು ಬೇರೆ ಥರದ್ದು ಈಗ ಈ ಥರನೂ ಕೊಡ್ತೀವಿ ವಿಕ್ಸ್, ಈ ಯಾವುದು ಹಚ್ಚೋದಕ್ಕೆ. ಇದನ್ನೆಲ್ಲ ನಮ್ಮ ಗೌರ್ಮೆಂಟಿಂದ ಬರೋದಿಲ್ಲ. ನಾನ್ ಗೌರ್ಮೆಂಟಬಲ್ ಈ ಮೆಡಿಸಿನ್ ಸಪ್ಲೈ ಏನಿದೆ ಅದನ್ನು ನಾವು ಬೇರೆ ಕಡೆಯಿಂದ ಅವೈಲಬಿಲಿಟಿ ಮಾಡಿ ಅಂಡ್ ವಿತ್ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಕೊಡ್ತಾ ಇದ್ದೀವಿ. ಅವರು ಬೇರೆ ಕಡೆಯಿಂದ ಕೊಟ್ಟಿರೋದು ಆ ಪ್ರೈಸ್ಗಿಂತ ಏನಿದೆ ನಮಗೆ ಜಸ್ಟ್ 10% ಮಾರ್ಜಿನ್ ನಾವು ಇಟ್ಕೊಂಡು ಸೇಲ್ ಮಾಡ್ತೀವಿ. ಇವಾಗ ಗವರ್ನಮೆಂಟ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ನಿಯಮಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದೀರಾ? ನಮಗೆ ಇಲ್ಲಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಅವರು ವಿಸಿಟ್ ಮಾಡ್ತಾ ಇರ್ತಾರೆ ಫ್ರೀಕ್ವೆಂಟ್ ಆಗಿ 6 ಮಂತ್ಸು ಅಥವಾ ಇಯರ್ಲಿ ಒನ್ಸು. ಜಸ್ಟ್ ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿಬಿಟ್ಟು ಅವರು ಏನಿದೆ ನಾವೆಲ್ಲ ಫಾಲೋ ಮಾಡ್ತಿದ್ವಿ. ರೆಫ್ರಿಜರೇಟರ್ ನಮಗೆ ಮೆಡಿಸಿನ್ಸ್ಗೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿರಬೇಕು. ಆಮೇಲೆ ಅದು ಪ್ರಿಸ್ಕ್ರಿಪ್ಷನ್ ಪ್ರಕಾರ ಯಾರ್ಯಾರು ಎಲಿಜಿಬಿಲಿಟಿ, ನಾವು ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರೋದು. ಸೊ ಫಾರ್ಮಸಿಸ್ಟೇ ಇದ್ದಾರಾ, ಬೇರೆ ಯಾರೋ ಬೇರೆ ಕಡೆ ಕೆಲವೊಂದು ಅಂಗಡಿ ತಗೊಂಡು ಇಟ್ಬಿಡ್ತಾರೆ, ಬೇರೆ ಯಾರನ್ನೋ ಎಂಪ್ಲಾಯ್ ಮಾಡಿ ಇಟ್ಕೊಂಡಿರ್ತಾರೆ, ಅವರ ಎಲಿಜಿಬಿಲಿಟಿ ಇದ್ದಾರಾ ಆಸ್ ಪರ್ ದ ಇಲ್ಲಿ ಬೋರ್ಡ್ ನೋಟಿಸ್ ಬೋರ್ಡ್ ಇದೆ ತೋರಿಸಿ, ಅದ್ರ ಪ್ರಕಾರ ನಾವೆಲ್ಲ ಫಾಲೋ ಮಾಡ್ಕೊಂಡು ಕೊಡ್ತಾ ಇರ್ತೀವಿ. ಅದೇ ವಿಸಿಟ್ ಮಾಡ್ತಾರೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ಯಾರಿದ್ದಾರೆ ಅದು ಹೇಳ್ಬಿಟ್ಟು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ಏನೇನಿದೆ, ಯಾರ್ಯಾರು ಕ್ಯಾಂಡಿಡೇಟ್ಸ್ ಲೈಸೆನ್ಸ್ ಅಪ್ರೂವಲ್ ಆಗಿದೆಯಾ, ಅದಕ್ಕೆ ಯಾರು ನಾವು ಪ್ರತಿಯೊಂದು ಈಗ ಅಂಗಡಿ ಓನರ್ ನಾನು, ಫಾರ್ಮಸಿಸ್ಟ್ ನಾನು ಅಂದ್ರೆ ನಾನೇ ಇರಬೇಕು. ನನ್ ಬಿಟ್ಟು ಬೇರೆ ಯಾರಾದ್ರೂ ಇದ್ರೆ ಅದು ನಾಟ್ ಎನ್ ಎಲಿಜಿಬಲ್. ಸೊ ಅವರೇ ಇದ್ದಾರಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಅವರು ವಿಸಿಟ್ ಮಾಡಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಏನಿದೆ ನೋಟ್ ಹಾಕ್ತಾರೆ. ಅದಕ್ಕೆ ಮತ್ತೆ ಕೋರ್ಟಿಗೆ ನೋಟಿಸ್ ಕೂಡ ಆಗ್ಬೋದು ಅವರು. ಮೇಡಮ್ 5 ವರ್ಷಗಳಿಂದ ಜನೌಷಧಿಯೇ ನಮಗೆ ಆಸರೆಯಾಗಿದೆ. ಸ್ಟಾಕ್ ಇಲ್ಲದಿದ್ರೂ ಕರೆ ಮಾಡಿ ಹೇಳ್ತಾರೆ. ಔಷಧಿ ಬಂದ ತಕ್ಷಣವೇ ಕಾಲ್ ಮಾಡ್ತಾರೆ. ಒಮ್ಮೊಮ್ಮೆ ಸ್ಟಾಕ್ ಬರುವುದು ವಿಳಂಬ ಆಗತ್ತೆ. ಒಮ್ಮೆ ಬಂದು ನೋಡಿ ವಾಸ್ತವ ಗೊತ್ತಾಗುತ್ತೆ ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು. ಇಲ್ಲಿಯ ಔಷಧಿ ಖಾಸಗಿ ಮೆಡಿಕಲ್ನಲ್ಲಿ ದುಬಾರಿಯಾಗಿರುತ್ತೆ. ಅಶ್ವವೇಗ ನ್ಯೂಸ್ಗೆ ಗ್ರಾಹಕ ಗೋವಿಂದರಾಜು ಸ್ಪಷ್ಟನೆಯನ್ನ ನೀಡಿರುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಜನೌಷಧಿ ಕೇಂದ್ರದ ಅನುಕೂಲ ಹೊಗಳಿರುವಂತಹ ಗ್ರಾಹಕರು 5 ವರ್ಷಗಳಿಂದ ಜನೌಷಧಿಯೇ ನಮಗೆ ಆಸರೆಯಾಗಿದೆ. ಸ್ಟಾಕ್ ಇಲ್ಲದಿದ್ರೂ ಕೂಡ ಕರೆ ಮಾಡಿ ಹೇಳ್ತಾರೆ. ಔಷಧಿ ಬಂದ ತಕ್ಷಣವೇ ನಮಗೆ ಕಾಲ್ ಮಾಡಿ ಮಾಹಿತಿ ತಿಳಿಸ್ತಾರೆ. ಒಮ್ಮೊಮ್ಮೆ ಸ್ಟಾಕ್ ಬರುವುದು ವಿಳಂಬ ಆಗುತ್ತೆ.
ನಾವು ಇವಾಗ ಒಂದು 5 ವರ್ಷ ತಗೊಳ್ತಾ ಇದ್ದೀವಿ ಮೇಡಮ್. ನಮಗೆ ಒಂದ್ಸಲ ಸ್ಟಾಕ್ ಇಲ್ಲ ಅಂದ್ರೆ ತಿರ್ಗಾ ಅವರೇ ಫೋನ್ ಮಾಡ್ತಾರೆ, ಬಂದಿದೆ ನಿಮ್ಮ ಮೆಟಲ್ ಬಂದಿದೆ ಅಂತ, ಮಾತ್ರ ಬಂದಿದೆ ಅಂತ ಕೇಳ್ತಾರೆ. ಜನಸೇವೆ ತುಂಬ ಅನುಕೂಲ ಆಗಿದೆ ಮೇಡಮ್. ಇದರಿಂದ ಈಗ ಇಲ್ಲಿರೋ ರೇಟು ನೋಡಿದ್ರೆ ಎಷ್ಟೇ ಬೆಟ್ರು, 100% ಬೆಟ್ರ್ ಮೇಡಮ್, ಏನು ತೊಂದರೆ ಇಲ್ಲ. ಬಟ್ ಇದರಿಂದ ಸ್ಟಾಕು ಅದೆಲ್ಲ ತಪ್ಪು ಮೇಡಮ್. ಒಂದ್ಸಲ ಬಂದರೆ ಕೊಡ್ತಾರೆ, ನಮಗೆ ಫೋನ್ ನಂಬರ್ ತಗೊಳ್ತಾರೆ, ಸರ್ ನಿಮ್ದು ಮಾತ್ರ ಬಂದಿದೆ ಬನ್ನಿ ಅವೈಲೇಬಲ್ ಇದೆ ಅಂತ ಕೇಳ್ತಿದ್ರೆ. ಇದರಿಂದ ಏನು ತೊಂದರೆ ಏನಿಲ್ಲ ಮೇಡಮ್. ಒಂದೊಂದ್ಸಲ ಮಿಸ್ಟೇಕ್ ಸ್ಟಾಕ್ ಬರಲ್ಲ ಮೇಡಮ್. ಇವಾಗ ಅಲ್ಲಿಂದ ಕಳಿಸ್ಬೇಕಲ್ಲ, ಡೆಲ್ಲಿಂದ ಬರಬೇಕು, ಒಂದ್ಸಲ ಬರಲ್ಲ. ಈಗ ಸಪೋಸ್ ನಾವು ಒಂದು ಮಾತ್ರ ಕೊಡ್ತೀವಿ, ಆ ಕಂಪನಿ ಸ್ಟಾಕ್ ಅಂತ ಚೇಂಜ್ ಆಗ್ಬಿಡ್ತಾರೆ, ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ, ಅದು ಬೇರೆ ಚೇಂಜ್ ಮಾಡಿ ಕೊಡ್ತಾರೆ. ಅದರ ಏನು ತೊಂದರೆ ಏನಿಲ್ಲ ಮೇಡಮ್. ಇದು ಬಟ್ ಏನಂದರೆ ಇದು ಪಬ್ಲಿಕ್ ಗೊತ್ತಾಯ್ತಲ್ಲ ಅಷ್ಟೇ. ಓಕೆನಾ ಮೇಡಮ್, ಅವ್ರು ಬರ್ತಾ ಇರಬೇಕು. ಅವ್ರು ಯಾವತ್ತೊಂದು ದಿವಸ ಬರ್ತಾರೆ, ಬಂದ್ಬಿಟ್ಟು ಸ್ಟಾಕ್ ಇಲ್ಲ ಅಂದ್ರೆ ತಪ್ಪಾಗ್ಬಿಡ್ತದೆ. ಬಂದು ಕೇಳಬೇಕು, ಇವತ್ತೊಂದು ದಿವಸ ಬರಬೇಕು, ನಾಳೆ ಒಂದು ದಿವಸ ಕೇಳಬೇಕು. ಯಾಕಂದ್ರೆ ಅವರು ಪಾಪ ಇವ್ರು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವರು ಅಲ್ಲಿಂದ ಬರಬೇಕು, ಇವ್ರು ಆರ್ಡರ್ ಕೊಡ್ತಾರೆ, ಈ ಥರ ಮೆಟೀರಿಯಲ್ ಖಾಲಿ ಆಗಿದೆ ಅಂತ. ಅವ್ರು ಬಂದರೆ ಪಬ್ಲಿಕ್ ಸೇವೆ ಮಾಡೋಕೆ, ಅವ್ರು ಇರೋದ ಪಬ್ಲಿಕ್ ಸೇವೆ ಮಾಡೋಕ್ಕೆ ಮೇಡಮ್. ಇನ್ನೊಂದು ಆರೋಪ ಇದೆ, ಔಷಧಿಗಳು ಬಿಟ್ಟು ಬೇರೆಲ್ಲ ಸಿಗುತ್ತೆ. ಆ ಥರ ಏನಿಲ್ಲ ಮೇಡಮ್. ಅದರಿಂದ ನಮಗೆ ಬೆನಿಫಿಟ್. ಇವಾಗ ಇದೇ ಔಷಧಿ ಬೇರೆ ಕಡೆ ತಗೊಳ್ಬೇಕಾದ್ರೆ, ಬೇರೆ ಮೆಡಿಕಲ್ ಔಷಧಿ ತಗೊಳ್ಬೇಕಾದ್ರೆ ₹100 ಜಾಗದಲ್ಲಿ ₹1000 ಕೇಳ್ತಾರೆ. ಈ ತರದ್ದು ಸಿಗುತ್ತೆ ಅಂತ ಆ ಥರ ಏನಿಲ್ಲ ಮೇಡಮ್, ಆ ಥರ ಏನಿಲ್ಲ. ಕಂಪ್ಲೇಂಟ್ ಮಾಡ್ತಾರೆ ಮೇಡಮ್, ತೊಂದರೆ ಇಲ್ಲ. ಆ ಥರ ಏನಿಲ್ಲ ಮೇಡಮ್. ನಾವು ಅನುಭವ ಆಗಿಲ್ಲ ಮೇಡಮ್. ನಾವು ಕಮ್ಮಿ ಅಂದರೆ ನನಗೆ ಇವಾಗ 62 ಏಜ್ ಮೇಡಮ್, 62 ವಯಸ್ಸು. ನಾನು ತಗೊಳ್ತಾ ಇದ್ದೇನೆ, ಜನಸೇವೆ ಮಾತ್ರ ತಗೊಳ್ತಾ ಇದ್ದೇನೆ ಫುಲ್ಲಿ, ಪ್ರತಿಯೊಂದು ನಮ್ಮ ಫ್ಯಾಮಿಲಿ ಇದೆ ತಗೊಳ್ತಾ ಇದ್ದೀವಿ. ಬಟ್ ಇದರಿಂದ BP ಮಾತ್ರೆ, ಶುಗರ್ ಎಲ್ಲ ತಗೊಳ್ತಾ ಇದ್ದೀವಿ ಮೇಡಮ್. ನಾವು ಒಬ್ಬರದಲ್ಲ, ನಮ್ಮ 1000 ಫ್ರೆಂಡ್ಗಳು ಇಂಜೆಕ್ಷನ್ ಆಗಿದೆ. ಏನು ತೊಂದರೆ ಏನಿಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಹೆಸರು ಗೋವಿಂದರಾಜು ಮೇಡಮ್, ಗೋವಿಂದರಾಜು.